ಎಫೆಸ ಪತ್ರಿಕೆ 6ನೇ ಅಧ್ಯಾಯ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ವಿಶೇಷವಾಗಿ ಯೇಸುಸ್ವಾಮಿಯನ್ನು ನಂಬಿದಂಥ ಮಕ್ಕಳು, ದೇವರ ಮಕ್ಕಳು ಯಾವಾಗಲೂ ಸಹ ಸತ್ಯವಾಗಿಯೇ ನಡೆದುಕೊಳ್ಳಬೇಕು. ಹೇಗೆ ನಡೆದುಕೊಳ್ಬೇಕು? ಸತ್ಯವಾಗಿಯೇ ನಡೆದುಕೊಳ್ಳಬೇಕು. ಯಾಕೆಂದರೆ ನಮ್ಮ ದೇವರು ಸತ್ಯ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತನು ಸುಳ್ಳಾಡುವವನಲ್ಲ, ಸುಳ್ಳು ಆಡಿದವನೂ ಅಲ್ಲ, ಈಗ ಸುಳ್ಳಾಡುವವನೂ ಅಲ್ಲ, ಮುಂದೆಯೂ ಸಹ ಸುಳ್ಳಾಡುವವನಲ್ಲ, ಮೋಸ ಮಾಡುವವನಲ್ಲ. ಪ್ರಿಯರೇ, ನಮ್ಮ ದೇವರು ಸತ್ಯವಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಸತ್ಯವೆಂಬಂಥ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ ಎಂಬುದಾಗಿ ಪೌಲನು ಆತನು ಸರ್ವಾಯುಧಗಳಲ್ಲಿ ಮೊದಲನೇದಾಗಿ ಆತನು ಸತ್ಯವೆಂಬ ಕಟ್ಟಿನ ಬಗ್ಗೆ ಆತನು ಮಾತನಾಡ್ತಾನೆ. ಹಲ್ಲೆಲೂಯಾ, ಸ್ತೋತ್ರ. ಬೈಬಲಲ್ಲಿ ಸತ್ಯವೇದದಲ್ಲಿ 2 ನಡುಕಟ್ಟಿನ ವಿಷಯದಲ್ಲಿ ನಾವು ನೋಡ್ತೇವೆ. ಒಂದು ಸತ್ಯವೆಂಬ ನಡುಕಟ್ಟು. ಮೊದಲನೇದಾಗಿ ಯಾವ ನಡುಕಟ್ಟು? ಸತ್ಯವೆಂಬ ನಡುಕಟ್ಟು. ಎರಡನೇದಾಗಿ ಪ್ರೇರೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಯಾವ ಕೆಲಸಕ್ಕೂ ಬಾರದ ನಾರಿನ ನಡುಕಟ್ಟು ಅಂತ. ಯಾವ ಕೆಲಸಕ್ಕೂ ಬಾರದ ನಾರಿನ ನಡುಕಟ್ಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾಮ ಸ್ತೋತ್ರ. ಸತ್ಯವೆಂಬ ನಡುಕಟ್ಟು ಅದು ನಮ್ಮನ್ನು ಕಾಪಾಡ್ತದೆ, ನಮ್ಮನ್ನು ರಕ್ಷಿಸ್ತದೆ, ನಾವು ಜಯವನ್ನು ಹೊಂದುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಲೋಕದಲ್ಲಿ ಹೆಚ್ಚಾಗಿ ಸುಳ್ಳೆ ಜಾಸ್ತಿ ಆಳ್ವಿಕೆ ಮಾಡ್ತಾ ಇದೆ. ಯಾವುದು? ಸುಳ್ಳು. ಈ ಲೋಕದ ಒಳಗಡೆ ಲೌಕಿಕವಾಗಿ ನೋಡೋದಾದರೆ ಸುಳ್ಳಿಗೆ ಹೆಚ್ಚಿನ ಬೆಲೆನ ನಾವು ನೋಡ್ತಾ ಇದ್ದೇವೆ. ಜನ ಸುಳ್ಳಿಗೆ ಜಾಸ್ತಿ ಏನಾಗ್ತಿದ್ದಾರೆ, ಮಾರಿ ಹೋಗ್ತಿದ್ದಾರೆ, ಸುಳ್ಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸ್ತೋತ್ರ. ಆದರೆ ಒಂದಂತೂ ನಿಜ, ಆ ಸುಳ್ಳನ್ನು ಸೋಲಿಸುವಂಥ ಒಂದು ಆಯುಧ ಇದೆ, ಅದೇ ಸತ್ಯವೆಂಬಂಥ ನಡುಕಟ್ಟು. ಹಲ್ಲೆಲೂಯಾ, ಸ್ತೋತ್ರ. ಆ ಸುಳ್ಳನ್ನು ಸೋಲಿಸುವಂಥ ಒಂದು ಆಯುಧ ದೇವರು ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಅದ್ಯಾವುದು? ಸತ್ಯವೆಂಬ ನಡುಕಟ್ಟು. ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಸುಳ್ಳನ್ನು ಹೇಳುವುದಕ್ಕೆ, ಸುಳ್ಳನ್ನು ಹೇಳಿಸುವುದಕ್ಕೆ ಮೂಲ ಯಾರಪ್ಪ ಅಂತಂದರೆ ಅದು ಸೈತಾನನು. ಸುಳ್ಳು ಯಾರಿಂದ ಬಂದಂತಾಗಿದೆ? ಸೈತಾನನಿಂದ ಬಂದದ್ದಾಗಿದೆ. ಹಲ್ಲೆಲೂಯಾ. ಹಾಗಾಗಿ ನಾವು ಎಷ್ಟು ಮಾತ್ರಕ್ಕೂ ಸಹ ನಾವು ಸುಳ್ಳಾಡುವಂಥ ಮಕ್ಕಳಾಗಬಾರ್ದು, ಸುಳ್ಳು ಹೇಳಬಾರ್ದು. ಯಾಕೆಂದರೆ ನಮ್ಮ ದೇವರು ಬೈಬಲಲ್ಲಿ ಇಡೀ ಸತ್ಯವೇದದಲ್ಲಿ ಬೇಕಾದ್ರೆ ನೀವು ಹುಡುಕ್ರಿ, ಓದ್ರಿ, ಯೇಸುಸ್ವಾಮಿ ಎಲ್ಲಿಯೂ ಸಹ ಸುಳ್ಳನ್ನು ಹೇಳಲಿಲ್ಲ, ಒಂದು ಮೋಸವನ್ನು ಸಹ ಮಾಡಲಿಲ್ಲ. ಹಲ್ಲೆಲೂಯಾ, ಸಹೋದರ. ತನಗೆ ಅನ್ಯಾಯ ಆದರೂ ಸಹ, ತನಗೆ ಪೆಟ್ಟುಗಳು ಬಿದ್ದರೂ ಸಹ, ತನಗೆ ಅಪಹಾಸ್ಯವನ್ನು ಜನರು ಮಾಡ್ತಾ ಇದ್ರೂ ಸಹ ಯೇಸುಸ್ವಾಮಿ ಸತ್ಯವಾಗಿಯೇ ನಿಂತ್ಕೊಳ್ತಾರೆ. ಹಲ್ಲೆಲೂಯಾ, ಕರ್ತನಾಮ ಸ್ತೋತ್ರ. ಹಾಗಾಗಿ ಆತನ ಮಕ್ಕಳಂತ ನಾವುಗಳು ಸಹ ನಾವು ಸತ್ಯವೆಂಬಂಥ ನಡುಕಟ್ಟನ್ನು ನಾವು ಕಟ್ಟಿಕೊಂಡು ನಾವು ಯುದ್ಧದಲ್ಲಿ ನಾವು ನಿಂತ್ಕೊಳ್ಳೋದಾದರೆ ನಿಜವಾಗಲೂ ದೇವರು ನಮಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಯಾವುದೇ ವ್ಯಕ್ತಿಯಾಗಲಿ ಈ ಯುದ್ಧ ರಂಗಕ್ಕೆ ಹೋಗುವಂಥವರು ಅವರಿಗೆ ನಡುಕಟ್ಟು ಅಂತಂದರೆ ಬೆಲ್ಟ್, ನಡುಕಟ್ಟಿದೆಯಲ್ಲ, ಅದು ಇಲ್ಲದೇ ಹೋದರೆ ಅವ್ರಿಗೆ ಯುದ್ಧವನ್ನು ಮಾಡಲಿಕ್ಕೆ ಅಷ್ಟು ಅವ್ರಿಗೆ ಒಂದು ಕಂಫರ್ಟಬಲ್ ಆಗಲ್ಲ ಅವ್ರಿಗೆ. ಹಲ್ಲೆಲೂಯಾ, ಸ್ತೋತ್ರ. ಸಾಮಾನ್ಯ ನೋಡ್ರಿ, ಈ ಸೋಲ್ಜರ್ಸ್ಗಳು, ನಮ್ಮ ಸೈನಿಕರುಗಳು, ನಮ್ಮ ಪೊಲೀಸ್ನವರು, ಅವರೆಲ್ಲರೂ ಸಹ ಮುಖ್ಯವಾಗಿ ಅವ್ರ ಸೊಂಟದಲ್ಲಿ ಏನು ಬಿಗಿದಿರ್ತಾರೆ? ಬೆಲ್ಟ್. ಯುದ್ಧ ಮಾಡಲಿಕ್ಕೆ ರೆಡಿಯಾಗಿದ್ದೇನೆ ಅಂತ ಅದರ ಅರ್ಥ. ಹಲ್ಲೆಲೂಯಾ, ಸ್ತೋತ್ರ. ಹೋರಾಟ ಮಾಡಲಿಕ್ಕೆ ನಾನು ರೆಡಿಯಾಗಿ ನಿಂತಿದ್ದೇನೆ ಎಂಬುದಾಗಿ ಅದರ ಅರ್ಥ. ಆ ಬೆಲ್ಟ್ ಇದ್ದರೆ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಸಹ ಬೆಲ್ಟ್ ಇಲ್ದೇ ಡ್ಯೂಟಿ ಮಾಡಿದಾರ? ಪೊಲೀಸ್ನವರಾಗಲಿ, ನಮ್ಮ ಸೈನಿಕರಾಗಲಿ ಬೆಲ್ಟ್ ಇಲ್ದೇ ಡ್ಯೂಟಿ ಮಾಡಿದಾರ?
ಇಲ್ಲ, ಬೆಲ್ಟು ನೋಡ್ತಿದ್ದಾಗ ಬೆಲ್ಟ್ ಎದ್ದು ಕಾಣಬೇಕು. ಹಲ್ಲೆಲೂಯಾ, ಸ್ತೋತ್ರ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಪ್ರೇರೆ, ನಾವು ಯುದ್ಧದಲ್ಲಿ ಜಯಿಸ್ಬೇಕಂತಂದರೆ ಬೆಲ್ಟು ನಮಗೆ ಬಹಳ ಪ್ರಾಮುಖ್ಯ. ಅದೇ ರೀತಿ ಸೈತಾನನ ಮೇಲೆ ನಾವು ಜಯ ಹೊಂದಬೇಕಾದ್ರೆ ಸತ್ಯವೆಂಬಂಥ ನಡುಕಟ್ಟನ್ನು ನಾವು ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಮೊದಲನೇದಾಗಿ ಸತ್ಯವೆಂಬ ನಡುಕಟ್ಟು, ಎರಡನೇದಾಗಿ ಯಾವ ಕೆಲಸಕ್ಕೂ ಬಾರದ ನಾರಿನ ನಡುಕಟ್ಟು ಎಂಬುದಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 10ನೇ ವಾಕ್ಯವನ್ನು, ನನ್ನ ಮಾತುಗಳನ್ನು ಕೇಳಲಲ್ಲದೆ ತಮ್ಮ ಹೃದಯದ ಹಠದಂತೆ ನಡೆದು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸುತ್ತಿರುವ ಈ ದುಷ್ಟ ಜನರು ಯಾವ ಕೆಲಸಕ್ಕೂ ಬಾರದ ಈ ನಡುಕಟ್ಟಿಗೆ ಸಾಟಿಯಾಗುವರು. ಓಕೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಈ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ 1ರಿಂದ 11 ವಾಕ್ಯಗಳನ್ನು ನೀವು ಓದಿಕೊಡ್ರಿ, ಮನೇಲಿ ಓದ್ಕೊಡ್ರಿ. ಸ್ತೋತ್ರ. ಇಲ್ಲಿ ನಾರಿನ ನಡುಕಟ್ಟಿನ ಬಗ್ಗೆ ದೇವರು ಹೇಳ್ತಾರೆ. ಸ್ತೋತ್ರ. ಯೆರೆಮೀಯನಿಗೆ ದೇವರು, ನೀನು ಒಂದು ನಾರಿನ ನಡುಕಟ್ಟನ್ನು ತೆಗೆದುಕೊಂಡು ಯೂಫ್ರಟಿಸ್ ನದಿಯ ದಡಕ್ಕೆ ನೀನು ಹೋಗು, ಅಲ್ಲಿ ಹೋಗಿ ಆ ನಾರಿನ ನಡುಕಟ್ಟನ್ನು ನೀನು ಹಗೆದು ನೆಲವನ್ನು ಹಗೆದು ಅದನ್ನು ಮುಚ್ಚಾಕು, ಅದನ್ನು ಮುಚ್ಚಿಬಿಡು, ನೆಲದಲ್ಲಿ ಮಣ್ಣಿನಲ್ಲಿ ನೀನು ಮುಚ್ಚಿಬಿಡು ಅಂತ ದೇವರು ಹೇಳ್ತಾರೆ. ಯಾವ ನಡುಕಟ್ಟು? ನಾರಿನ ನಡುಕಟ್ಟು. ಯಾವುದು? ನಾರಿನ ನಡುಕಟ್ಟು. ಓಕೆ, ಸ್ತೋತ್ರ. ನಾರಿನ ನಡುಕಟ್ಟು ಅಂತಂದರೆ ಅದು ನೂಲಿನಿಂದ ಮಾಡಿರುವಂಥದ್ದು. ಯಾವುದರಿಂದ? ನೂಲಿನಿಂದ ಮಾಡಿರುವಂಥ ನಡುಕಟ್ಟು, ನಾರಿನ ನಡುಕಟ್ಟು. ಅದನ್ನು ನೀನು ಯೂಫ್ರಟಿಸ್ ನದಿಯ ದಡದಲ್ಲಿ ಹೋಗಿ ನೀನು ಮುಚ್ಚಿಬಿಡು, ನೆಲದಲ್ಲಿ ಹಾಕಿ ಮುಚ್ಚಿಬಿಡು ಎಂಬುದಾಗಿ ದೇವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಯೆರೆಮೀಯನು ಹೋಗಿ ಮುಚ್ಚಿಬಿಡ್ತಾನೆ. ಸ್ವಲ್ಪ ದಿನಗಳಾದ ಮೇಲೆ ಮತ್ತೆ ದೇವರು ಹೇಳ್ತಾರೆ, ಯೆರೆಮೀಯನೇ, ಮತ್ತೆ ನೀನು ಹೋಗಿ ಆ ನಾರಿನ ನಡುಕಟ್ಟನ್ನು ನೀನು ತೆಗಿ ಎಂಬುದಾಗಿ ಹೇಳಿದಾಗ ಆತನು ತೆಗಿತಾನೆ. ತೆಗೆದು ನೋಡಿದ್ರೆ ಅದೆಲ್ಲ ಏನಾಗಿರ್ತದೆ? ಕೆಟ್ಟೋಗಿರ್ತದೆ. ಎಲ್ಲ ಏನಾಗಿರ್ತದೆ? ಕೆಟ್ಟೋಗಿರ್ತದೆ. ಅದ್ರ ಸ್ಟ್ರೆಂತ್ ಇರಲ್ಲ. ಅದೆಲ್ಲ ಮಣ್ಣಲ್ಲಿ ರೆಸ್ಟ್ ಹಿಡಿದು ಅದು ಸಂಪೂರ್ಣವಾಗಿ ಹಾಳಾಗಿರುತ್ತೆ ಪ್ರೇರೆ. ಹಲ್ಲೆಲೂಯಾ, ಸ್ತೋತ್ರ. ಇವಾಗ ದೇವರು ಅದನ್ನು ಹೇಳ್ತಾ ಇದ್ದಾರೆ ಯೆರೆಮೀಯನಿಗೆ, ನನ್ನ ಮಾತುಗಳನ್ನು ಕೇಳಲೊಲ್ಲದೆ ತಮ್ಮ ಹೃದಯದ ಹಠದಂತೆ ನಡೆದು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸುತ್ತಿರುವ ಈ ದುಷ್ಟ ಜನರು ಯಾವ ಕೆಲಸಕ್ಕೂ ಬಾರದ ಈ ನಡುಕಟ್ಟಿಗೆ ಸಾಟಿಯಾಗುವರು ಎಂಬುದಾಗಿ. ಹಲ್ಲೆಲೂಯಾ, ಸ್ತೋತ್ರ. ಆಗಿನ ಕಾಲದಲ್ಲಿ ಯಹೂದ್ಯರು ಸಹ ಯೆಹೋವನನ್ನು ಬಿಟ್ಟು, ದೇವರನ್ನು ಸತ್ಯ ದೇವರಾದಂಥ ಯೆಹೋವನನ್ನು ಯೇಸು ಸ್ವಾಮಿಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವರು ಆರಾಧನೆ ಮಾಡ್ತಾಯಿದ್ರು ಪ್ರೇರೆ. ಅದಕ್ಕಾಗಿ ದೇವರು ಎಷ್ಟೇ ಪ್ರವಾದಿಗಳ ಮೂಲಕವಾಗಿ ಎಷ್ಟೇ ಅವರಿಗೆ ಹೇಳಿದ್ರೂ ಸಹ, ಎಷ್ಟೇ ಎಚ್ಚರ ಪಡಿಸಿದ್ರೂ ಸಹ ಜನರು ಅಲ್ಲಿ ಯಹೂದ್ಯರು ಮಾತು ಕೇಳ್ತಿರ್ಲಿಲ್ಲ. ತಮ್ಮ ಹೃದಯದ ಹಠದಂತೆಯೇ ದೇವರ ಮಾತಿಗಿಂತಲೂ ಸಹ ಅವರು ತಮ್ಮ ಜ್ಞಾನಾನುಸಾರವಾಗಿ, ತಮಗೆ ಕೊಡಲ್ಪಟ್ಟಂಥ ತಮ್ಮ ಜ್ಞಾನಾನುಸಾರವಾಗಿ ತಮ್ಮ ಹೃದಯದ ಹಠದ ಮೇರೆಗೆ ಅವರು ನಡೀತಾ ಇದ್ದರು. ಅದಕ್ಕಾಗಿ ದೇವರು ಆ ಒಂದು ಯಾವ ಕೆಲಸಕ್ಕೂ ಬಾರದಂಥ ನಾರಿನ ನಡುಕಟ್ಟನ್ನು ದೇವರು ಅಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ದೇವರು ತೋರಿಸ್ತಾ ಇದ್ದಾರೆ ಯೆರೆಮೀಯನಿಗೆ. ಹೇಗೆ? ಒಂದು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ದೇವರು ತೋರಿಸಿದರು. ನೀನು ಈಗ ಆ ನಾರಿನ ನಡುಕಟ್ಟನ್ನು ತೆಗೆದುಕೋ ಎಂಬುದಾಗಿ. ಬಿಗಿದುಕೊಳ್ಳೋದಕ್ಕೆ ನೋಡಿದ್ರೆ ಎಲ್ಲ ಬಿಗಿ ಇಲ್ಲ, ಅದು ಎಲ್ಲ ಏನಾಗಿದೆ? ಅದು ಕೆಟ್ಟೋಗ್ತಾ ಇದೆ, ಅಂದರೆ ಸೌದೋಗಿದೆ, ಎಲ್ಲ ಮಣ್ಣು ತಿಂದಿದೆ. ಅದು ಕಟ್ಟಲಿಕ್ಕೆ ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ. ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ. ಅದು ಬಿಸಾಕದಷ್ಟೇ. ಏನಾಗುತ್ತದು? ಬಿಸಾಕೋದು. ಅದೇ ರೀತಿ ದೇವರ ಮಾತುಗಳಿಗೆ ಅವಿಧೇಯರಾಗಿ ನಡೆಯುವಂಥವರ ಜೀವಿತವೂ ಸಹ ಯಾವ ಕೆಲಸಕ್ಕೂ ಬಾರದ
ರೀತಿಯಲ್ಲಿ ನಾರಿನ ನಡುಕಟ್ಟಿಗೆ ಸಮಾನರಾಗಿದ್ದಾರೆ. ಈಗ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು ಪ್ರೇರೆ, ನಾವು ಯಾವ ನಡುಕಟ್ಟಿಗೆ ನಾವು ಸಮಾನರಾಗಿದ್ದೇವೆ? ಯಾವ ನಡುಕಟ್ಟನ್ನು ನಾವು ಧರಿಸಿಕೊಳ್ಳಬೇಕು? ಸತ್ಯವೆಂಬ ನಡುಕಟ್ಟನ್ನು ದೇವರ ಮಕ್ಕಳು ಧರಿಸಿಕೊಳ್ಳಬೇಕಾ, ಅಥವಾ ಯಾವ ಕೆಲಸಕ್ಕೂ ಬಾರದಂಥ ನಾರಿನ ನಡುಕಟ್ಟನ್ನು ನಾವು ಧರಿಸಿಕೊಳ್ಳಬೇಕಾ? ನಾವೇ ತೀರ್ಮಾನ ಮಾಡಬೇಕು. ಹಲ್ಲೆಲೂಯಾ. ಆ ದೃಷ್ಟಾಂತ ನಮ್ಮ ಕಣ್ಣು ಮುಂದೆ ಇದೆ. ಸತ್ಯವೆಂಬಂಥ ನಡುಕಟ್ಟು, ಅದನ್ನು ನಾವು ಕಟ್ಟಿಕೊಂಡು ನಾವು ಹೋಗುವಾಗ ನಮಗೆ ಜಯ ಸಿಗುತ್ತೆ. ಹಲ್ಲೆಲೂಯಾ. ದೇವರು ಖಂಡಿತವಾಗಿ ಸತ್ಯದ ಪರವಾಗಿಯೇ ಇರುವಂಥವರಾಗಿದ್ದಾರೆ. ಆತನು ನೀತಿವಂತನು, ನ್ಯಾಯವಂತನು, ನೀತಿಯುಳ್ಳ ನ್ಯಾಯಾಧಿಪತಿ. ಆತನು ನಂಬಿಗಸ್ತನು, ಸತ್ಯವಂತನು. ಯೇಸುಸ್ವಾಮಿಗೆ ಹೇಳ್ತಾರೆ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮಗೆಲ್ಲ ಸಹ ಗೊತ್ತಿರುವಂಥ ವಾಕ್ಯ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಯೇಸು ಅವರು ಹೇಳ್ತಾರೆ ಪ್ರೇರೆ. ಈ ಲೋಕದಲ್ಲಿ ಯಾವ ವ್ಯಕ್ತಿಯೂ ಸಹ ನಾನೇ ಸತ್ಯವಾಗಿದ್ದೇನೆ ಎಂಬುದಾಗಿ ಯಾರು ಹೇಳಲಿಲ್ಲ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಸಹ ಪ್ರತಿಯೊಬ್ಬೊಬ್ಬ ಯಾರೆಲ್ಲ ನಾನು ದೇವರು ಎಂಬುದಾಗಿ, ನಾನು ಸ್ತೋತ್ರ, ನಾನು ಆಗಿದ್ದೇನೆ ಹೀಗಿದ್ದೇನೆ ಎಂಬುದಾಗಿ ಹೇಳ್ಕೊಳ್ಳುವಂಥವರು, ಅವರ ಜೀವಿತವನ್ನೆಲ್ಲ ಕೆದಕಿ ಅವರ ಚರಿತ್ರೆಯನ್ನು ನಾವು ನೋಡೋದಾದರೆ ಎಷ್ಟೋ ಅವರು ಹೇಳಿದಕ್ಕೂ ಅವ್ರು ನಡ್ಕೊಳ್ಳೋದಕ್ಕೂ ಒಂದು ಉಲ್ಟಾ ಇದೆ, ವ್ಯತ್ಯಾಸಗಳಿದೆ. ಆದರೆ ಯೇಸುವಿನ ಜೀವಿತದಲ್ಲಿ ಮಾತ್ರ ಅವರು ಏನು ಹೇಳಿದ್ರೋ ಹಾಗೆ ನಡ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಅವ್ರ ಘಂಟಾಘೋಷವಾಗಿ ಹೇಳ್ತಿದ್ರೆ ಏನಂತ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಹಲ್ಲೆಲೂಯಾ. ನನ್ನ ಮೂಲಕವಾಗಿ ಹೊರತು ಯಾರೂ ಸಹ ತಂದೆಯ ಬಳಿಗೆ ಬರಲು ಸಾಧ್ಯವಿಲ್ಲ. ಹೌದು, ಆ ಸತ್ಯ ದೇವರಾದಂಥ ಯೇಸುವಿನ ಮೂಲಕವಾಗಿ ನಾವು ಪರಲೋಕ ರಾಜ್ಯಕ್ಕೆ ನಾವು ಸೇರಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇರೆ. ಹಾಗಾಗಿ ನಾವು ಸತ್ಯವೆಂಬಂಥ ನಡುಕಟ್ಟನ್ನು ನಾವು ಕಟ್ಟಿಕೊಂಡವರಾಗಿ ಸತ್ಯದ ಪರವಾಗಿ ನಾವು ನಿಂತುಕೊಂಡು ನಾವು ದೇವರ ಮಕ್ಕಳಾಗಿ ನಾವು ಪ್ರತಿದಿನವೂ ಸಹ ನಾವು ನಡೆಯೋಣ. ದೇವರು ನಮ್ಮನ್ನು ಈ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಮಾಡಲಿ.